ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆಗಿರುವ ಟೇಸ್ಟಿಯಾಗಿರುವ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ ಅಂತಾರೆ, ಶೇಂಗಾ ಚಟ್ನಿ. ಇದು ನೋಡಿ ಫ್ರೆಂಡ್ಸ್, ಎಷ್ಟು ಮಿಜ್ಜಿಯಾಗಿ ಬಂದಿದೆ. ಇಲ್ಲಿ ನಾನು ತೋರಿಸೋದು ಅಗದಿ ಸಿಂಪಲ್ಲಾಗಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ರೆಸಿಪಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಒಂದೊಂದೂ ಪಾರ್ಟನ್ನು ಸ್ಕಿಪ್ ಮಾಡಲಾರ್ದೇ ನೋಡಿ ಫ್ರೆಂಡ್ಸ್. ಅಂದರೆ ನಿಮಗೆ ಈ ರೀತಿ ಬರುತ್ತೆ, ಇಲ್ಲಾಂದರೆ ಎಲ್ಲ ಉದುರಾಗುತ್ತೆ ಅಂತ ಅಂತಿರ್ತಾರಲ್ಲ, ಈ ರೀತಿ ಮಿಜ್ಜಿಯಾಗಿ ಬರಬೇಕಂದ್ರೆ ನಾನು ಹೇಳೋನ ಪ್ರತಿಯೊಂದೂ ಸ್ಟೆಪ್ಸನ್ನು ಫಾಲೋ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಡಿ. ಹೀಗೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿದ್ದೀನಿ, ಪ್ಲೀಸ್ ಅವುಗಳನ್ನು ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ನಿಮಗೆ ಕೇಳ್ಕೊತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾವು ಏನು ಮಾಡ್ಕೋಬೇಕಂತ ಹೇಳಿದರೆ, ಒಂದು ಸಣ್ಣದಾಗಿರೋಂಥ ಬಾಣಲೆಯಲ್ಲಿ ನಾನು ಈಗ ನೋಡಿ ಫ್ರೆಂಡ್ಸ್, ಇದನ್ನು ನಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಕರಿಬೇವನ್ನು ಫಸ್ಟಿಗೆ ತೊಗೋತಾ ಇದ್ದೀನಿ. ಕರಿಬೇವನ್ನ ಒಣಗಿದ್ದು ನಾನು ತೊಗೋತಾ ಇದ್ದೀನಿ. ನೀವು ಬೇಕಾದರೆ ಹಸಿದು ತೊಗೋಬೋದು, ಇಲ್ಲ ಅಂತಂದರೆ ವೇಸ್ಟ್ ಜಾಸ್ತಿ ತಂದುಬಿಟ್ಟಿರ್ತೀರಲ್ಲ ಫ್ರೆಂಡ್ಸ್, ಆವಾಗ ಜಾಸ್ತಿ ಈ ಸದ್ಯ ಬೇಸಿಗೆ ಕಾಲನೂ ಬರ್ತಾ ಇದೆಯಲ್ಲ, ಇವಾಗ ಕರಿಬೇವನ್ನ ಇಟ್ಟಲ್ಲೇ ಒಣಗೋಗ್ಬಿಟ್ಟಿರುತ್ತೆ. ಅದನ್ನು ಒಗೆಯೋ ಬದಲು ಈ ಥರ ನೀವು ಮಾಡಿದರೆ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಿಂದ ಒಂದೊಂದು ಸಲ ನಾವು ಉಪ್ಪಿಟ್ಟು ಹಾಕಿದರೆ ಕೈ ಆಗಿ ಬಿಡುತ್ತೆ. ಅದು ಕುದ್ದಿದ್ದಾದಮೇಲೆ ಒಣದ್ದು ಹಾಕಿದರೆ ಹಸಿದೇ ಬೇಕಾಗಿರುತ್ತೆ. ಆದರೆ ಬಟ್ ಒಗಿಲಿಕ್ಕೂ ಮನಸ್ಸು ಬರಲ್ಲ. ಆವಾಗ ಈ ಥರ ಇದನ್ನು ನೀವು ಮಾಡ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕರಿಬೇವನ್ನು ನಾವು ಫ್ರೈ ಮಾಡ್ಕೋಬೇಕು. ನಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗಿರುತ್ತೋ ಅದನ್ನು ನಾವು ಅದ್ರ ತಕ್ಕಂಗೆ ನಾವು ಹಾಕ್ಕೋಬೇಕು. ನಾನು ಇದರಲ್ಲಿ ಒಂದು ಹಿಡಿಯನ್ನು ಹಾಕ್ಕೋತಾ ಇದ್ದೀನಿ. ಅಂತಂದರೆ ನಾರ್ಮಲ್ ಅನ್ನದ ಸ್ಪೂನ್ ಇರ್ತದಲ್ಲ, ಅನ್ನದ ಸ್ಪೂನಲ್ಲಿ 2 ಚಮಚದಷ್ಟು ನಾನು ಇವಾಗ ಇದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ನೀವು ಈ ಥರ ಮಾಡಿದರೆ ಶೇಂಗಾದ ಹಿಂಡಿ ಭಾಳ ಅಂದರೆ ಮೆಜ್ಜಾಗಿ ಬರುತ್ತೆ, ಅಂದರೆ ಉದುರಾಗೆ ಆಗೋದಿಲ್ಲ. ಇದನ್ನು ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂದರೆ ಹಾಗೆ ತಿನ್ನಬೇಕು ಹಾಗೇ ಅಂತ ಅನ್ನಿಸ್ತದೆ. ಚಪಾತಿ ತುಪ್ಪ, ಇದು ಶೇಂಗಾದ ಹಿಂಡಿ ಅಂತಂದು ಸೂಪರ್ ಕಾಂಬಿನೇಷನ್ನು. ಎಷ್ಟು ತಿಂದು ಚಪಾತಿ ಹಾಗೆ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಈ ಥರ ಒಂದು ವೇಳೆ ನೀವು ಟ್ರೈ ಮಾಡಿ ನಿಮ್ಮ ಮನೆಯವ್ರಿಗೆ ಏನಾದರೂ ಮಾಡಿಕೊಟ್ರೆ ಮುಗೀತು. ಚಪಾತಿ ಬುಟ್ಟಿ ಅಂತೂ ಖಾಲಿ ಆಗೋದಂತೂ ಗ್ಯಾರಂಟಿನೇ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇದನ್ನು ಒಂದು ಸ್ವಲ್ಪ 5 ನಿಮಿಷಷ್ಟು ಹುರಿಯೋದು, ಅಂದರೆ ಕ್ವಾಂಟಿಟಿ ತಕ್ಕಂಗೆ ನಾನು ಸ್ವಲ್ಪ ಕಲರ್ ಚೇಂಜಸ್ ಆದಮೇಲೆ ನಾವು 5 ನಿಮಿಷ ಅಂತಂದರೆ 5 ನಿಮಿಷ ಅಲ್ಲ, ಇವಾಗ ನಾವು ಕಲರ್ ಚೇಂಜ್ ಆಗಿದರೆ ಇಷ್ಟೇ ಸ್ವಲ್ಪ ಅದನ್ನು ಕ್ರಿಸ್ಪಿ ಆಗೋ ತನಕ ಹುರಿದ್ರೆ ಅಷ್ಟೇ ಸಾಕಾಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಮೊದಲಿಗೆ ಸಣ್ಣ ಉರಿಯಲ್ಲಿ ಇಟ್ಟು ಹುರಿದ ಶೇಂಗಾನ ಹುರ್ಕೊಂಡಿದ್ದೀನಿ. ಇದು 2 ಬಟ್ಲಷ್ಟು ಇದೆ. ನಮಗೆ ನಿಮ್ಮ ಕ್ವಾಂಟಿಟಿ ಎಷ್ಟು ತಕ್ಕಂಗೆ ಅದ್ರ ತಕ್ಕಂಗೆ ನಾವು ಮಾಡ್ಕೋಬೋದು. ಇವಾಗ ನೋಡಿ ಚೆನ್ನಾಗಿ ಹುರ್ಕೋಬೇಕು, ಸಣ್ಣ ಉರಿಯಲ್ಲಿ ಇಟ್ಟು ಹುರ್ಕೋಬೇಕು. ಇದಕ್ಕೆ ಮೊದಲಿಗೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹುರಿದ ಶೇಂಗಾನ ತೊಗೊಂಡಿದ್ದೀನಿ, ಇವಾಗ ಜೀರಿಗೆಯನ್ನು ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಎಷ್ಟು ಉಪ್ಪು ಹಾಕೋದು, ಸಣ್ಣ ಉಪ್ಪನ್ನೇ ಹಾಕಬೇಕು, ಕಲ್ಲು ಉಪ್ಪನ್ನು ಹಾಕಕ್ಕೆ ಹೋಗಬೇಡಿ ಪ್ಲೀಸ್. ಸಣ್ಣ ಉಪ್ಪನ್ನೇ ಹಾಕಿ. ಮೆಣಸಿನ್ಕಾಯಿ ಪುಡಿಯನ್ನು ತೊಗೊಂಡಿದ್ದೀನಿ, ನೀವು ಮನೆಯಲ್ಲ ಆಗಿದ್ರೂ ತೊಗೋಬೋದು ಅಥವಾ ಹೊರಗಿಂದಾದರೂ ತೊಗೊಂಡಿರ್ಬೋದು. ಇಂಗನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಏನೇನು ಪ್ರತಿಯೊಂದನ್ನು ಹೇಳ್ತಾ ಇರ್ತೀನಲ್ಲ, ಅದನ್ನು ನೀವು ಲಕ್ಷ್ಯ ಇಟ್ಟು ಕೇಳ್ಕೊತಾ ಹೋಗಿ. ಅಂದರೆ ನಾವು ಯಾವ ರೀತಿ ಮಾಡೋ ಅದೇ ರೀತಿಯೂ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಒಂದು ಟಿಪ್ಸನ್ನು ಸ್ಕಿಪ್ ಮಾಡಿದರೆ ನಿಮಗೆ ನಾನು ಮಾಡಿದ ರೀತಿಯೂ ನಿಮಗೆ ಆಗೋದಿಲ್ಲ, ಅದಕ್ಕೆ ನಿಮಗೆ ಹೇಳ್ತಾ ಇರೋದು. ಇವಾಗ ಇದರ ಒಂದು ಸ್ವಲ್ಪ ಸಣ್ಣ ಜಾರ್ನಲ್ಲಿ ಹಾಕ್ಕೋಬೇಕು. ಯಾವಾಗಲೂ ಹಿಂಡಿ ಮಾಡಬೇಕಂತಂದರೆ ಶೇಂಗಾದ ಹಿಂಡಿ ಸಣ್ಣ ಜಾರ್ನಲ್ಲೇ ತೊಗೋಬೇಕು. ದೊಡ್ಡ ಜಾರ್ನಲ್ಲಿ ಹಾಕಿದರೆ ಅಷ್ಟು ಫೈನಾಗಿ ಬರೋದಿಲ್ಲ, ಜಾಸ್ತಿ ಫೈನ್ ಆಗೂ ನಮಗೂ ಬೇಕಾಗಿರೋದಿಲ್ಲ. ಇವಾಗ ಸ್ವಲ್ಪ ಬೆಲ್ಲವನ್ನು ಈ ಥರ ಚಾಕುಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಕುಟ್ಟಿ ಅಥವಾ ಹಾಕೋಬೋದು, ಅಥವಾ ಚಾಕುನ ಕಟ್ ಮಾಡಿ ಈ ಥರ, ಅಂದರೆ ಫೈನಾಗಿ ಇರಬೇಕು ಅದು ಬೆಲ್ಲ, ಅಂದರೆ ವಡಿಯಾಗಿ ಇರಬಾರ್ದು. ಒಂದೊಂದು ಅಂಶನೂ ನೀವು ಪ್ಲೀಸ್ ನೆನಪಿನಲ್ಲಿ ಇಟ್ಕೊಂಡು ಮಾಡ್ಕೋತಾ ಹೋಗಿ. ಯಾವುದೇ ರೀತಿಯಿಂದನೂ ಟೇಸ್ಟ್ ಅಂದರೆ ಸೂಪರಾಗಿರುತ್ತೆ. ಯಾವುದೇ ರೀತಿ ನಾನು ಮಾಡೋದಕ್ಕೂ ನೀವು ಮಾಡೋದಕ್ಕೂ ಫರಕ್ ಬೀಳಂಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದೊಂದನ್ನು ಲಕ್ಷ್ಯ ಇಟ್ಟು ಕೇಳ್ಕೊತಾ ಹೋಗಿ ಅಂತ ಹೇಳ್ತಾ ಇರೋದು. ಇವಾಗ ಒಣ ಕೊಬ್ಬರಿಯನ್ನು ಈ ಥರ ನಾನು ಚಾಕುಲೆ ಕಟ್ ಮಾಡಿಕೊಂಡು ಈ ಥರ ಮಾಡ್ತಾ, ಬೇಕಾದರೆ ತುರಿದೂ ಹಾಕೋಬೋದು. ಒಣ ಕೊಬ್ಬರಿನ ಹುರಿಯುವ ಅವಶ್ಯಕತೆ ಏನು ಇಲ್ಲ. ಈ ಥರ ಒಣಗಿರ್ತದಲ್ಲ, ಅದನ್ನು ಕೊಬ್ಬರಿ ತೊಗೊಂಡು ಈ ಥರ ಮಾಡ್ಕೋಬೇಕು. ಇವಾಗ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಪುಡಿಯನ್ನು ಈ ಥರ ಮಾಡಿ ಹಾಕೋತಾ ಇದ್ದೀನಿ. ನಾನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ 1 ಬಟ್ಲಷ್ಟೇ ಮಾಡ್ಕೋತಾ ಇದ್ರಿ, ಕ್ವಾಂಟಿಟಿನ ಇದನ್ನು ಅರ್ಧ ಮಾಡ್ಕೋತಾ ಹೋಗಿ. ನಾನು ಹೇಳಿದ್ದಾನೆ 2 ಬಟ್ಲಷ್ಟು ನಾನು ಶೇಂಗಾನ ಮೊದಲಿಗೆ ಸಣ್ಣದಾಗಿ ಪುಡಿ ಮಾಡ್ಕೋತಾ ಇದ್ದೀನಿ. ಇದು ಮಿಕ್ಸರ್ಗೆ ಹಾಕೋ ಮೊತ್ತಿಗೂ ಟೆಕ್ನಿಕ್ ಇದೆ ಫ್ರೆಂಡ್ಸ್. ಸ್ವಲ್ಪನೇ ತಿರುಗುತ್ತಾ ಹಾಕೋಬೇಕು. ನಾನು ನೆಕ್ಸ್ಟ್
ಅಷ್ಟೇ ಮುಂದ್ಗಡೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಇವಾಗ ನೋಡಿ ಫ್ರೆಂಡ್ಸ್, ಇದನ್ನು ಸಪ್ರೇಟಾಗಿ ಅಂದರೆ ಕೊಬ್ಬರಿ ಅಷ್ಟೇ ಸಪ್ರೇಟಾಗಿ ಮಾಡಬೇಕು ಮತ್ತು ಶೇಂಗಾನ ಅಷ್ಟೇ ಸಪ್ರೇಟಾಗಿ ಮಾಡಬೇಕು. ಎರಡು ಕೂಡಿ ಮಾಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇವಾಗ ನೋಡಿ ಕೊಬ್ಬರಿನ ಸಪ್ರೇಟ್ ಮಾಡಿಕೊಂಡು ಇದ್ದೀನಿ. ಒಂದು ಅರ್ಧ ಹೋಳಷ್ಟು ನಾನು ಕೊಬ್ಬರಿನ 2 ಬಟ್ಲ ಶೇಂಗಾಗೆ ನಾನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಅಂದರೆ ಅದು ಒಂಥರ ಮದ ಹತ್ತುತ್ತೆ ಕೊಬ್ಬರಿದು, ಅಂದರೆ ಶೇಂಗಾದ ಹಿಂಡಿ ಟೇಸ್ಟ್ ಬರೋದಿಲ್ಲ. ಅದಕ್ಕೆ ನಾನು ಕ್ವಾಂಟಿಟಿನ ನೀವು ಏನು ಮಾಡ್ತೋ ಅದ್ರ ತಕ್ಕಂಗೆ ನೀವು ಚೇಂಜ್ ಮಾಡ್ಕೊಳ್ತಾ ಹೋಗಿ. ಇವಾಗ 2 ಕೂಡಿಸಿದ್ದನ್ನು ಮಿಕ್ಸಪ್ ಮಾಡಿ ಇದನ್ನು ವಾಪಸ್ ಅದೇ ಜಾರ್ನಲ್ಲಿ ನಾನು ಹಾಕ್ತಾಯಿದ್ದೀನಿ. ಪ್ಲೀಸ್ ಅಂದರೆ ಸಣ್ಣ ಜಾರ್ನಲ್ಲೇ ನೀವು ಮಾಡಿ ಯಾವಾಗಲೂ ಶೇಂಗಾ ಹಿಂಡಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಇತ್ತು ಸಪೋಸ್ ಅಂತಂದರೆ ದೊಡ್ಡ ಜಾರ್ನಲ್ಲಿ ಮಾಡ್ಬೋದು. ಬಟ್ ಈ ಥರ ಮನೇಲಿ ಮಾಡಿದಾಗ ಮಿಜ್ಜಿ ಈ ಥರ ಬರಬೇಕಂದ್ರೆ ನೀವು ಸಣ್ಣ ಜಾರ್ನಲ್ಲಿ ನಾನು ರೆಫರ್ ಮಾಡ್ತೀನಿ ಫ್ರೆಂಡ್ಸ್. ನನಗಂತೂ ಇದರಲ್ಲಿ ಸೂಪರಾಗಿ ಬರುತ್ತೆ ಟೇಸ್ಟು. ಫಸ್ಟಿಗೆ ನಾನು ಜೀರಿಗೆನ ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪ ಬೆಲ್ಲನ ತುರಿದಿಟ್ಕೊಂಡಿದ್ನಲ್ಲ ಇದು ಹಾಕೋತಾ ಇದ್ದೀನಿ. ಶೇಂಗಾ ಮತ್ತು ಕೊಬ್ಬರಿ ಮಿಶ್ರಣಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ನಮಗೆ ಪುಡಿ ಉಪ್ಪನ್ನೇ ಹಾಕೋಬೇಕು, ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕೋಬೇಕು. ನಾನೊಂದು ಸ್ವಲ್ಪ ಶೇಂಗಾ 2 ಬಟ್ಲು ಹಾಕೋದ್ರಿಂದ ಉಪ್ಪನ್ನು ಒಂದು ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಹಾಕ್ಕೊಂಡು ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡೋ ಮುತ್ತಿಗೆ ಹಾಕೋತೀನಿ ಫ್ರೆಂಡ್ಸ್. ಇವಾಗ ಮೆಣಸಿನ್ಕಾಯಿ ಪುಡಿಯನ್ನು ಹಾಕೋತಾ ಇದ್ದು, ಮನೆಯಲ್ಲಿದ್ರೂ ಹಾಕೋಬೋದು, ಇಲ್ಲಾಂದರೆ ಕೊಂಡಿದ್ದಾದರೂ ಹಾಕೋಬೋದು. ಕೊಂಡಿದ್ದಂದರೆ ಕಲರ ಸೂಪರಾಗಿ ಬರುತ್ತೆ ಅಂತ ಹೇಳಿ ನಾನು ಕೊಂಡಿದ್ದನ್ನು ಹಾಕೋತಾ ಇದ್ದೀನಿ. ಇದನ್ನು ನಾನು ಮಿಕ್ಸರ್ನ ಒಂದು ಸ್ವಲ್ಪ ತಿರ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಅದು ತಿರುವುದರಲ್ಲಿ ಒಂದು ಟೆಕ್ನಿಕ್ ಇದೆ ಫ್ರೆಂಡ್ಸ್, ನಿಮಗೆ ಹೇಗೆ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದನ್ನು ಇವಾಗ ನೋಡಿ ಫ್ರೆಂಡ್ಸ್, ಹೇಗೆ ಥರ ಕಲರ್ ಬಂದು ಸೂಪರಾಗಿ ಕಲರನ್ನು ಚೆನ್ನಾಗಿ ಬಂದಿದೆ. ಯಾಕಂದರೆ ನಾನು ಕೊಂಡಿದ್ದ ಖಾರ ಹಾಕಿದ್ನಲ್ಲ, ರೆಡ್ ಆಗಿದೆ. ಹೀಗೆ ತಿನ್ಬೇಕು ಅನಿಸುತ್ತೆ. ಇವಾಗ ನಾನು ಇಂಗನ್ನು ಹಾಕ್ಕೋತಾ ಇದ್ದೀನಿ. ಮೊದಲಿಗೆ ಬೇಕಾದರೆ ಮೊದಲಿಗೆನೇ ಹಾಕೋಬೋದು. ಇವಾಗ ಹಿಂಗೆ ಹಾಕೋಬೇಕಂತಂದ್ರೆ ಒಂದು ಟೇಸ್ಟಿಗೆ ಅಂತಂದ್ರೆ ಮೇಲ್ಗಡೆ ತುಂಬ ಫ್ಲೇವರ್ನ ಅಂದರೆ ಸೂಪರಾಗಿರುತ್ತೆ. ಕರಿಬೇವು ಜೊತೆ ನಾವು ಹಿಂಗನ್ನು ಹಾಕಿದರೆ ಚೆನ್ನಾಗಿ ಅದ್ರ ಜೊತೆ ಕೂಡ್ಕೋಗ್ತದೆ ಅಂತ ಹೇಳಿ ನಾನು ಹಾಕೋದು. ಮೊದಲೇ ಹಿಂಗೆ ಹಾಕಿಬಿಟ್ರೆ ಕೆಳಗಡೆ ಸೆಟ್ಲಾಗಿ ಕೂಡ್ತದೆ ಅಂತ ಹೇಳಿ ನಾನು ಹಿಂಗೆ ಮೊದಲೇ ಹಾಕಿಲ್ಲ. ಅದೇ ಪ್ರತಿಯೊಂದು ಅಂಶನೂ ಈ ರೀತಿ ನೀವು ಸ್ಕಿಪ್ ಮಾಡದೆ ಫಾಲೋ ಅಪ್ ಮಾಡ್ಕೋತಾ ಹೋಗಿ ಫ್ರೆಂಡ್ಸ್. ಇವಾಗ ನಾನು ಹುರಿದಿಟ್ಕೊಂಡಿರುವಂಥ ಎಣ್ಣೆಯಲ್ಲಿ ಕರಿದಿಟ್ಕೊಂಡಂಥ ಕರಿಬೇವನ್ನ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಮಿಕ್ಸರ್ಗೆ ಹೋಗಿ ಹಾಕ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಮಿಕ್ಸರ್ನಲ್ಲೂ ತುಂಬಾ ಫೈನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ನಮಗೆ ಹೇಗಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಮಿಕ್ಸರ್ಗೆ ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಳಿ. ಈ ಥರನೇ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಜಾಸ್ತಿನೂ ನೀವು ಸಣ್ಣ ಮಾಡ್ಕೊಳಕ್ಕೆ ಹೋಗಬೇಡಿ, ಜಾಸ್ತಿನ ದಪ್ಪಿಟ್ಕೊಳಕ್ಕೆ ಹೋಗಬೇಡಿ. ಮಿಕ್ಸರ್ನ ತಿರುವಿ ಮಾಡ್ಕೊತಾ ಹೋಗಿ. ನೋಡಿ ಫ್ರೆಂಡ್ಸ್, ಈ ಥರನೇ ಇವಾಗ ಈ ಥರ ಕಾಣಿಸ್ತಾ ಇದೆ, ಕಲರ್ಫುಲ್ ಆಗಿದೆ. ಇದನ್ನು ನಾನು ರಿಪೀಟೆಡ್ ಮಾಡ್ಕೋತೀನಿ ಫ್ರೆಂಡ್ಸ್, ಯಾಕಂದರೆ ನಾನು 2 ಬಟ್ಲ ಶೇಂಗಾನ ತೊಗೊಂಡಿದ್ನಲ್ಲ, ಇದನ್ನು ಆಲ್ಮೋಸ್ಟ್ ಆಗ್ಲಿಕ್ಕತ್ತಿದೆ ಇದೆ. ಆಮೇಲೆ ಫೈನಲ್ ಟಚಪ್ ಒಂದು ಕೊಡಬೇಕು. ಅದೇನು ಅಂತಂದರೆ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಇದನ್ನು ನಾನು ರಿಪೀಟೆಡಾಗಿ ನಾನು ಇವಾಗ ಏನು ಮಾಡ್ಕೊಂಡಿದ್ದೀನಲ್ಲ ಅದನ್ನೇ ನಾನು ವಾಪಸ್ಸು ರಿಪೀಟೆಡ್ ಮಾಡ್ಕೋತೀನಿ. ಇದಕ್ಕೆ ಖಾರ, ಉಪ್ಪು, ಜೀರಿಗೆ, ಮೆಣಸಿನ ಪುಡಿ ಮತ್ತೆಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಇದು ನೀವು ಕಲರ್ ಚೇಂಜ್ ಆರೆಂಜ್ ಕಲರ್ ಆಗಿದೆ ಅಂತ ಹೇಳ್ಬೋದು, ಬಟ್ ನಾನು ಖಾರವನ್ನು ಹೆಚ್ಚು ಕಡಿಮೆ ಹಾಕೋತಾ ಇದ್ದೀನಿ. ಇದನ್ನು ನಾನು 3 ಸಲ ತಿರ್ಕೊಂಡು ಬಂದೆ. ಇವಾಗ ನೋಡಿ ಫ್ರೆಂಡ್ಸ್, ರೆಡ್ ಕಲರ್ ಬಂದಿದೆ. ಇವಾಗ ಸೆಕೆಂಡ್ನೇ ಟೈಮ್ ನಾನು ಮಾಡಿದಾಗ ಆರೆಂಜ್ ಕಲರ್ ಟೈಪ್ ಆಗಿ ನಾನು ಜಾಸ್ತಿ ಖಾರ ಹಾಕಿದಿಲ್ಲ, ಯಾಕಂದರೆ ನಾನು ಕಲಿಸ್ಕೊತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಖಾರ ಹಾಕಿದಾಗ ಎಲ್ಲ ಕವರ್ ಅಪ್ ಮಾಡ್ಕೋಬೇಕಂತ ಹೇಳಿ ನಾನು ಕೂಡಿಸ್ಕೋತಾ ಇದ್ದೀನಿ. ಇವಾಗ ನೀವು ಸ್ವಲ್ಪ ಕ್ವಾಂಟಿಟಿ ಮಾಡ್ಕೋತಿದ್ರೆ ನೋಡಿ ಅದಕ್ಕೆ ಖಾರನ ತಕ್ಕಂಗೆ ಹಾಕ್ಕೋಬೇಕು. ಇವಾಗ ಮೊದಲಿಗೆ ನಾವು ಬೆಳ್ಳುಳ್ಳಿನ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಇದನ್ನಷ್ಟೇ ಮಾಡಿಕೊಂಡು ನಾವು ಈ ಥರ ಮಿಕ್ಸಪ್ ಮಾಡ್ಕೋಬೇಕು. ಫೈನಲ್ ಟಚಪ್ ಅಂತಂದಲ್ಲ ಫ್ರೆಂಡ್ಸ್, ಆಮೇಲೆ ನಾವು ಬೆಳ್ಳುಳ್ಳಿನ ಹಾಕಿ ಒಂದು ಸಲ ಮಿಕ್ಸರ್ಗೆ ಹಾಕಿದರೆ ಅದು ಫೈನಲ್ ಟಚಪ್ಪು ಮುಗಿಯಿತು. ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಇವಾಗ ನೋಡಿ ಫ್ರೆಂಡ್ಸ್, ಇದನ್ನೇ ನಾನು ರಿಪೀಟೆಡ್ ಹಾಕೋತಾ ಇದ್ದೀನಿ. ಅಂದರೆ ಮಿಕ್ಸರ್ಗೆ ಇವು ಹಾಕಿ ಒಂದೇ ಸಲಕ್ಕೆ ಎಲ್ಲನೂ ಗಿರ್ ಅನ್ನಿಸ್ಬಿಟ್ರೆ ನಮಗೆ ಹೇಗೆ ಮಿಜ್ಜಿಯಾಗಿ ಬಂದಿದೆಯಲ್ಲ ಶೇಂಗಾದ ಹಿಂಡಿ, ಉತ್ತರ ಕರ್ನಾಟಕ ಸ್ಪೆಷಲ್ ಅಂದರೆ ಸೊಲ್ಲಾಪುರ ಕಡೆ ಸೈಡ್ ಮಾಡ್ತಾರಲ್ಲ ಫ್ರೆಂಡ್ಸ್, ಆ ರೀತಿ ನಿಮಗೆ ಬರೋದಿಲ್ಲ. ಅಂದರೆ ಒಂಥರ ಉದುರು
ಕ್ಲೋಸರ್ ಆಗುತ್ತೆ, ಇಲ್ಲಾಂತಂದರೆ ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ನಾನು ರಿಪೀಟೆಡ್ ಆಗಿನ ಹಾಕೋಬೇಕಂತ ಒಂದು ಕಡೆ ಸೈಡು ಸರಿಸ್ಕೊತಾ ಇದ್ದೀನಿ. ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಬಂದಿದೆ ಶೇಂಗಾದ ಹಿಂಡಿ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಬೆಳ್ಳುಳ್ಳಿ ಹಾಕಿದ್ರಲ್ಲ ಘಮ ಘಮ ಅಂತೂ ವಾಸನೆ ಅಂತೂ ಸೂಪರಾಗಿ ಬರ್ತಾಯಿತ್ತು. ಮನೆಯೆಲ್ಲ ಹರಿವಾಡ್ಬಿಟ್ಟಿತ್ತು, ಅಷ್ಟು ವಾಸನೆ ಬರ್ತಾಯಿತ್ತು ಬೆಳ್ಳುಳ್ಳಿ ಹಾಕಿದ ಮೇಲೆ. ಬೆಳ್ಳುಳ್ಳಿನ ನಾನು 2 ಗಡ್ಡೆ ಹತ್ತು ಸುಲ್ಕೊಂಡಿದ್ದೆ, 2 ಬಟ್ಲಕ್ಕೆ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಇದ್ದು. ಎಷ್ಟು ಜಾಸ್ತಿ ಬೆಳ್ಳುಳ್ಳಿ ಹಾಕ್ತೀರೋ ಅಷ್ಟು ಸೂಪರಾಗಿ ಬರುತ್ತೆ. ಇದು ಖಾರ ಮಸಾಲೆ ಇದು ಸ್ಮೆಲ್ಲೆಲ್ಲ ಬರ್ತಾಯಿತ್ತು. ಒಂಥರ ನೋಡೋಣ ಹಾಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಇದು ಸಜ್ಜಿ ರೊಟ್ಟಿ ಜೊತೆಯನ್ನು ಸೂಪರಾಗಿರೋದು. ಸಜ್ಜಿ ರೊಟ್ಟಿ, ಶೇಂಗಾದ ಹಿಂಡಿ, ಮೊಸರು, ಬದನೇಕಾಯಿ ಪಲ್ಯ, ಈ ಥರ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ. ಅಂದರೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಈ ಥರ ಆಗಿದೆ. ಇವಾಗ ಎಲ್ಲನೂ ನಾನು ರಿಪೀಟೆಡ್ ಆಗಿ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕಿ ಫೈನಲ್ ಆಗಿ ನಮ್ಮ ಖಾರ ರೆಡಿ ಆಯಿತು. ಶೇಂಗಾದ ಹಿಂಡಿ ರೆಡಿ ಆಗಿದೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ನಮಗೆ ಎಲ್ಲದಕ್ಕೂ ಅನ್ನದಲ್ಲಿ ತುಪ್ಪ ಮತ್ತು ಹಿಂಡಿ ಇದನ್ನು ಹಾಕೊಂಡು ತಿಂದರೆ ಅದೂ ಸೂಪರಾಗಿರುತ್ತೆ. ಚಪಾತಿ ಮತ್ತು ಶೇಂಗಾದ ಹಿಂಡಿ ತುಪ್ಪ ಸಣ್ಣ ಹುಡುಗರಿಗೂ ಹಾಕಿ ಮಾಡಿಕೊಡ್ಬೋದು. ಇವಾಗ ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ಎಷ್ಟು ಮಿಜ್ಜೆ ಆಗಿದೆ ಅಂತ ಹೇಳಿ. ನೋಡಿ, ನಾವು ಬೇಕಾದ್ರೆ ಉಂಡೆ ಬೇಕಾದರೂ ಕಟ್ಬೋದು, ಉದುರಾಗೂ ಇಲ್ಲ. ಈ ಥರ ನೋಡಿ ಫ್ರೆಂಡ್ಸ್, ಎಷ್ಟು ಮಿಜ್ಜೆ ಆಗಿದೆ. ಕೈಯಲ್ಲೇ ಈ ಥರ ಎಣ್ಣೆ ಎಲ್ಲ ಬಿಟ್ಟಿದೆ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ಅಂತ ಹೇಳಿ. ಕರಿಬೇವನ್ನು ಹಾಕಿದರೆ ಅದನ್ನು ಟೇಸ್ಟೂ ಸೂಪರ್ ಆಗಿಬಿಡುತ್ತೆ. ಯಾವುದೇ ರೀತಿ ಕೈ ಅಥವಾ ಏನೂ ಬಿಡೋದಿಲ್ಲ. ನೀವು ಅನ್ಬೋದು ಒಣಗಿದ ಕರಿಬೇವು ಹಾಕಿದರೆ ಕೈ ಅಥವಾ ಏನಾದರೂ ಬಿಟ್ಟಿರ್ಬೋದೇನೋ ಅಂತೇಳಿ. ಹಾಗೇನೂ ಇಲ್ಲ ಫ್ರೆಂಡ್ಸ್. ಈ ಥರ ಎಲ್ಲ ಮಿಕ್ಸಪ್ ಆಗಿದ್ರೆ ಅದ್ರದ್ದು ಟೇಸ್ಟೂ ಬೇರೆ ರೀತಿಯೇ ಫ್ಲೇವರ್ ಕೊಡುತ್ತೆ ಅದರದ್ದು. ನೋಡಿ ಫ್ರೆಂಡ್ಸ್, ಇದರತ್ತ ನೀವು ಟ್ರೈ ಮಾಡಿ ನೋಡಿ. ಎಲ್ಲ ಥರದ್ದು ನೀವು ಮಾಡಿ ಬೇಸತ್ತಿರ್ಬೋದು. ಈ ಥರ ನೀವು ಮಾಡಿದರೆ ಶೇಂಗಾ ತಿಂಡಿ ನೀವು ಅಂದರೆ ಈ ಜನ್ಮದಲ್ಲಿ ಈ ರೀತಿ ಮಾಡೋದನ್ನು ನೀವು ಬಿಡೋದೇ ಇಲ್ಲ ಅಂತ ನಾನು ಅಷ್ಟು ಗ್ಯಾರಂಟಿ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ಲು ಶೇಂಗಾದ ಹಿಂಡಿ ಕಲರ್ಫುಲ್ಲಾಗಿ ರೆಡಿ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. 100% ಶ್ಯೂರ್ ಕೊಡ್ತೀನಿ ಫ್ರೆಂಡ್ಸ್. ನನ್ನ ಕತೆ ನೀವು ಈ ರೀತಿ ಸ್ಕಿಪ್ ಮಾಡಲಾರ್ದೆ ನೋಡಿದರೆ ನನ್ನ ಕತೆ ಮಾಡಲಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.